ಸಿಎಂ ಕುರ್ಚಿ ಕದನಕ್ಕೆ ಸಿದ್ದರಾಮಯ್ಯ ಅವರು ಬೇಕ್ ಹಾಕಿದ್ದೇ ತಡ ಈಗ ನಾನಾ ರೀತಿಯ ಸ್ಟೇಟ್ಮೆಂಟ್ಗಳು ಆಚೆ ಬರ್ತಾ ಇದೆ. ಪವರ್ ಫೈಟ್ ನಲ್ಲಿ ಹಿಂದೆ ಬಿದ್ದಿದ್ದಾರೆ ಡಿಕೆ ಶಿವಕುಮಾರ್. ಒಂದು ವಾರ ಮೊದಲೇ ಈಗಾಗಲೇ ಈ ವಿಚಾರವಾಗಿ ಡಿಕೆ ಶಿವಕುಮಾರ್ ಹೆಜ್ಜೆಯನ್ನ ಹಿಂದಿಟ್ಟಿದ್ದಾಗಿದೆ. ನನ್ನ ಮುಂದೆ ಬೇರೆ ಆಯ್ಕೆ ಏನಿದೆ ಅಂತ ಹೇಳಿದ್ರು ಅವರು. ಸಿಎಂ ಬೆನ್ನಿಗೆ ನಿಂತು ಬೆಂಬಲ ನೀಡ್ತೇನೆ ಅಂತ ಹೇಳಿದ್ರು ಜುಲೈ 2ನೇ ತಾರೀಕು ನಂದಿ ಬೆಟ್ಟದಲ್ಲಿ. ಸೊ ಆಗಲೇ ಅವರಿಗೆ ಸೂಚನೆ ಸಿಕ್ಕಿಬಿಟ್ಟಿತ್ತ, ನಾನೇ ಮುಂದುವರಿತೇನೆ, ನಿಮಗೆ ಯಾಕೆ ಅನುಮಾನ ಅಂತ ನಂದಿ ಬೆಟ್ಟದಲ್ಲಿ ಸಿದ್ದರಾಮಯ್ಯ ಅವರು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಐ ಹ್ಯಾವ್ ನೋ ಆಪ್ಷನ್ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು. ಸೊ ಈಗ ಈ ಪವರ್ ಶೇರಿಂಗ್ ನ ವಿಚಾರದಲ್ಲಿ ಒಂದು ಹೆಜ್ಜೆ ಹಿಂದಿಟ್ಟಿದ್ದಾರೆ ಡಿಕೆ ಶಿವಕುಮಾರ್. ತಾವು 5 ವರ್ಷ ಸಿಎಂ ಆಗಿರ್ತೀರಿ. ಹೌದು, ನಾನೇ. ನಿನಗ್ಯಾಕೆ ಅನುಮಾನ ಬಂದೈತೆ? ನಿನಗ್ಯಾಕೆ ಅನುಮಾನ ಬಂದಿದೆ? ಯಾರು? ಬಿಜೆಪಿ ಅವರು, ಜೆಡಿಎಸ್ ಅವರು ನಮ್ಮ ಹೈಕಮಾಂಡ. ತಾವು 5 ವರ್ಷ ಸಿಎಂ ಆಗಿರ್ತೀರಿ. ಹೌದು, ನಾನೇ. ನಿನಗ್ಯಾಕೆ ಅನುಮಾನ ಬಂದೈತೆ? ನಿನಗ್ಯಾಕೆ ಅನುಮಾನ ಬಂದಿದೆ? ಯಾರು? ಬಿಜೆಪಿ ಅವರು, ಜೆಡಿಎಸ್ ಅವರು ನಮ್ಮ ಹೈಕಮಾಂಡ. I have to stand by him, I support him, and I don't have any objection to it. Whatever the party high command tells and whatever he desires, it will be fulfilled. Currently, the party is not backing you, sir, right now because your supporters said you have sacrificed so much for the party. I don't want to discuss anything. All lakhs of workers have supported this party. It is not only DK. ಸಿಎಂ ಕುರ್ಚಿ ಕದನಕ್ಕೆ ಸಿದ್ದರಾಮಯ್ಯ ಅವರು ಬೇಕ್ ಹಾಕಿದ್ದೇ ತಡ ಈಗ ನಾನಾ ರೀತಿಯ ಸ್ಟೇಟ್ಮೆಂಟ್ಗಳು ಆಚೆ ಬರ್ತಾ ಇದೆ. ಪವರ್ ಫೈಟ್ ನಲ್ಲಿ ಹಿಂದೆ ಬಿದ್ದಿದ್ದಾರೆ ಡಿಕೆ ಶಿವಕುಮಾರ್. ಒಂದು ವಾರ ಮೊದಲೇ ಈಗಾಗಲೇ ಈ ವಿಚಾರವಾಗಿ ಡಿಕೆ ಶಿವಕುಮಾರ್ ಹೆಜ್ಜೆಯನ್ನ ಹಿಂದಿಟ್ಟಿದ್ದಾಗಿದೆ. ನನ್ನ ಮುಂದೆ ಬೇರೆ ಆಯ್ಕೆ ಏನಿದೆ ಅಂತ ಹೇಳಿದ್ರು ಅವರು. ಸಿಎಂ ಬೆನ್ನಿಗೆ ನಿಂತು ಬೆಂಬಲ ನೀಡ್ತೇನೆ ಅಂತ ಹೇಳಿದ್ರು ಜುಲೈ 2ನೇ ತಾರೀಕು ನಂದಿ ಬೆಟ್ಟದಲ್ಲಿ. ಸೊ ಆಗಲೇ ಅವರಿಗೆ ಸೂಚನೆ ಸಿಕ್ಕಿಬಿಟ್ಟಿತ್ತ, ನಾನೇ ಮುಂದುವರಿತೇನೆ, ನಿಮಗೆ ಯಾಕೆ ಅನುಮಾನ ಅಂತ ನಂದಿ ಬೆಟ್ಟದಲ್ಲಿ ಸಿದ್ದರಾಮಯ್ಯ ಅವರು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಐ ಹ್ಯಾವ್ ನೋ ಆಪ್ಷನ್ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು. ಸೊ ಈಗ ಈ ಪವರ್ ಶೇರಿಂಗ್ ನ ವಿಚಾರದಲ್ಲಿ ಒಂದು ಹೆಜ್ಜೆ ಹಿಂದಿಟ್ಟಿದ್ದಾರೆ ಡಿಕೆ ಶಿವಕುಮಾರ್. ತಾವು 5 ವರ್ಷ ಸಿಎಂ ಆಗಿರ್ತೀರಿ. ಹೌದು, ನಾನೇ. ನಿನಗ್ಯಾಕೆ ಅನುಮಾನ ಬಂದೈತೆ? ನಿನಗ್ಯಾಕೆ ಅನುಮಾನ ಬಂದಿದೆ? ಯಾರು? ಬಿಜೆಪಿ ಅವರು, ಜೆಡಿಎಸ್ ಅವರು ನಮ್ಮ ಹೈಕಮಾಂಡ. ತಾವು 5 ವರ್ಷ ಸಿಎಂ ಆಗಿರ್ತೀರಿ. ಹೌದು, ನಾನೇ. ನಿನಗ್ಯಾಕೆ ಅನುಮಾನ ಬಂದೈತೆ? ನಿನಗ್ಯಾಕೆ ಅನುಮಾನ ಬಂದಿದೆ? ಯಾರು? ಬಿಜೆಪಿ ಅವರು, ಜೆಡಿಎಸ್ ಅವರು ನಮ್ಮ ಹೈಕಮಾಂಡ. I have to stand by him, I support him, and I don't have any objection to it. Whatever the party high command tells and whatever he desires, it will be fulfilled. Currently, the party is not backing you, sir, right now because your supporters said you have sacrificed so much for the party. I don't want to discuss anything. All lakhs of workers have supported this party. It is not only DK. ಸಿಎಂ ಕುರ್ಚಿ ಕದನಕ್ಕೆ ಸಿದ್ದರಾಮಯ್ಯ ಅವರು ಬೇಕ್ ಹಾಕಿದ್ದೇ ತಡ ಈಗ ನಾನಾ ರೀತಿಯ ಸ್ಟೇಟ್ಮೆಂಟ್ಗಳು ಆಚೆ ಬರ್ತಾ ಇದೆ. ಪವರ್ ಫೈಟ್ ನಲ್ಲಿ ಹಿಂದೆ ಬಿದ್ದಿದ್ದಾರೆ ಡಿಕೆ ಶಿವಕುಮಾರ್. ಒಂದು ವಾರ ಮೊದಲೇ ಈಗಾಗಲೇ ಈ ವಿಚಾರವಾಗಿ ಡಿಕೆ ಶಿವಕುಮಾರ್ ಹೆಜ್ಜೆಯನ್ನ ಹಿಂದಿಟ್ಟಿದ್ದಾಗಿದೆ. ನನ್ನ ಮುಂದೆ ಬೇರೆ ಆಯ್ಕೆ ಏನಿದೆ ಅಂತ ಹೇಳಿದ್ರು ಅವರು. ಸಿಎಂ ಬೆನ್ನಿಗೆ ನಿಂತು ಬೆಂಬಲ ನೀಡ್ತೇನೆ ಅಂತ ಹೇಳಿದ್ರು ಜುಲೈ 2ನೇ ತಾರೀಕು ನಂದಿ ಬೆಟ್ಟದಲ್ಲಿ. ಸೊ ಆಗಲೇ ಅವರಿಗೆ ಸೂಚನೆ ಸಿಕ್ಕಿಬಿಟ್ಟಿತ್ತ, ನಾನೇ ಮುಂದುವರಿತೇನೆ, ನಿಮಗೆ ಯಾಕೆ ಅನುಮಾನ ಅಂತ ನಂದಿ ಬೆಟ್ಟದಲ್ಲಿ ಸಿದ್ದರಾಮಯ್ಯ ಅವರು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಐ ಹ್ಯಾವ್ ನೋ ಆಪ್ಷನ್ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು. ಸೊ ಈಗ ಈ ಪವರ್ ಶೇರಿಂಗ್ ನ ವಿಚಾರದಲ್ಲಿ ಒಂದು ಹೆಜ್ಜೆ ಹಿಂದಿಟ್ಟಿದ್ದಾರೆ ಡಿಕೆ ಶಿವಕುಮಾರ್. ತಾವು 5 ವರ್ಷ ಸಿಎಂ ಆಗಿರ್ತೀರಿ. ಹೌದು, ನಾನೇ.
ನಿನಗ್ಯಾಕೆ ಅನುಮಾನ ಬಂದೈತೆ? ನಿನಗ್ಯಾಕೆ ಅನುಮಾನ ಬಂದಿದೆ? ಅಂತ ಹೇಳ್ತಾ ಇದಾರೆ ಸರ್. ಯಾರು? ಬಿಜೆಪಿ ಅವರು ಜೆಡಿಎಸ್ ಅವರು ನಮ್ಮ ಹೈಕಮಾಂಡ್. ತಾವು 5 ವರ್ಷ ಸಿಎಂ ಆಗಿರ್ತೀರಿ. ಹೌದು, ನಾನೇ. ನಿನಗ್ಯಾಕೆ ಅನುಮಾನ ಬಂದೈತೆ? ನಿನಗ್ಯಾಕೆ ಅನುಮಾನ ಬಂದಿದೆ? ಅಂತ ಹೇಳ್ತಾ ಇದಾರೆ ಸರ್. ಯಾರು? ಬಿಜೆಪಿ ಅವರು ಜೆಡಿಎಸ್ ಅವರು ನಮ್ಮ ಹೈಕಮಾಂಡ್. I have to stand by him. I support him. And I don't have any objection to it. Whatever the party high command tells and whatever he desires, it will be fulfilled. Currently, the party is not backing you, sir, right now because your supporters said you have sacrificed so much for the party. I don't want to discuss anything. All lakhs of workers have supported this party. It is not only DK. ಸಿಎಂ ಕುರ್ಚಿ ಕದನಕ್ಕೆ ಸಿದ್ದರಾಮಯ್ಯ ಅವರು ಬೇಕ್ ಹಾಕಿದ್ದೇ ತಡ ಈಗ ನಾನಾ ರೀತಿಯ ಸ್ಟೇಟ್ಮೆಂಟ್ಗಳು ಆಚೆ ಬರ್ತಾ ಇದೆ. ಪವರ್ ಫೈಟ್ ನಲ್ಲಿ ಹಿಂದೆ ಬಿದ್ದಿದ್ದಾರೆ ಡಿಕೆ ಶಿವಕುಮಾರ್. ಒಂದು ವಾರ ಮೊದಲೇ ಈಗಾಗಲೇ ಈ ವಿಚಾರವಾಗಿ ಡಿಕೆ ಶಿವಕುಮಾರ್ ಹೆಜ್ಜೆಯನ್ನ ಹಿಂದಿಟ್ಟಿದ್ದಾಗಿದೆ. ನನ್ನ ಮುಂದೆ ಬೇರೆ ಆಯ್ಕೆ ಏನಿದೆ ಅಂತ ಹೇಳಿದ್ರು ಅವರು. ಸಿಎಂ ಬೆನ್ನಿಗೆ ನಿಂತು ಬೆಂಬಲ ನೀಡ್ತೇನೆ ಅಂತ ಹೇಳಿದ್ರು ಜುಲೈ 2ನೇ ತಾರೀಕು ನಂದಿ ಬೆಟ್ಟದಲ್ಲಿ. ಸೊ ಆಗಲೇ ಅವರಿಗೆ ಸೂಚನೆ ಸಿಕ್ಕಿಬಿಟ್ಟಿತ್ತ, ನಾನೇ ಮುಂದುವರಿತೇನೆ, ನಿಮಗೆ ಯಾಕೆ ಅನುಮಾನ ಅಂತ ನಂದಿ ಬೆಟ್ಟದಲ್ಲಿ ಸಿದ್ದರಾಮಯ್ಯ ಅವರು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಐ ಹ್ಯಾವ್ ನೋ ಆಪ್ಷನ್ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು. ಸೊ ಈಗ ಈ ಪವರ್ ಶೇರಿಂಗ್ ನ ವಿಚಾರದಲ್ಲಿ ಒಂದು ಹೆಜ್ಜೆ ಹಿಂದಿಟ್ಟಿದ್ದಾರೆ ಡಿಕೆ ಶಿವಕುಮಾರ್. ತಾವು 5 ವರ್ಷ ಸಿಎಂ ಆಗಿರ್ತೀರಿ. ಹೌದು, ನಾನೇ. ನಿನಗ್ಯಾಕೆ ಅನುಮಾನ ಬಂದೈತೆ? ನಿನಗ್ಯಾಕೆ ಅನುಮಾನ ಬಂದಿದೆ? ಅಂತ ಹೇಳ್ತಾ ಇದಾರೆ ಸರ್. ಯಾರು? ಬಿಜೆಪಿ ಅವರು ಜೆಡಿಎಸ್ ಅವರು ನಮ್ಮ ಹೈಕಮಾಂಡ್. ತಾವು 5 ವರ್ಷ ಸಿಎಂ ಆಗಿರ್ತೀರಿ. ಹೌದು, ನಾನೇ. ನಿನಗ್ಯಾಕೆ ಅನುಮಾನ ಬಂದೈತೆ? ನಿನಗ್ಯಾಕೆ ಅನುಮಾನ ಬಂದಿದೆ? ಅಂತ ಹೇಳ್ತಾ ಇದಾರೆ ಸರ್. ಯಾರು? ಬಿಜೆಪಿ ಅವರು ಜೆಡಿಎಸ್ ಅವರು ನಮ್ಮ ಹೈಕಮಾಂಡ್. I have to stand by him. I support him. And I don't have any objection to it. Whatever the party high command tells and whatever he desires, it will be fulfilled. Currently, the party is not backing you, sir, right now because your supporters said you have sacrificed so much for the party. I don't want to discuss anything. All lakhs of workers have supported this party. It is not only DK. ಸಿಎಂ ಕುರ್ಚಿ ಕದನಕ್ಕೆ ಸಿದ್ದರಾಮಯ್ಯ ಅವರು ಬೇಕ್ ಹಾಕಿದ್ದೇ ತಡ ಈಗ ನಾನಾ ರೀತಿಯ ಸ್ಟೇಟ್ಮೆಂಟ್ಗಳು ಆಚೆ ಬರ್ತಾ ಇದೆ. ಪವರ್ ಫೈಟ್ ನಲ್ಲಿ ಹಿಂದೆ ಬಿದ್ದಿದ್ದಾರೆ ಡಿಕೆ ಶಿವಕುಮಾರ್. ಒಂದು ವಾರ ಮೊದಲೇ ಈಗಾಗಲೇ ಈ ವಿಚಾರವಾಗಿ ಡಿಕೆ ಶಿವಕುಮಾರ್ ಹೆಜ್ಜೆಯನ್ನ ಹಿಂದಿಟ್ಟಿದ್ದಾಗಿದೆ. ನನ್ನ ಮುಂದೆ ಬೇರೆ ಆಯ್ಕೆ ಏನಿದೆ ಅಂತ ಹೇಳಿದ್ರು ಅವರು. ಸಿಎಂ ಬೆನ್ನಿಗೆ ನಿಂತು ಬೆಂಬಲ ನೀಡ್ತೇನೆ ಅಂತ ಹೇಳಿದ್ರು ಜುಲೈ 2ನೇ ತಾರೀಕು ನಂದಿ ಬೆಟ್ಟದಲ್ಲಿ. ಸೊ ಆಗಲೇ ಅವರಿಗೆ ಸೂಚನೆ ಸಿಕ್ಕಿಬಿಟ್ಟಿತ್ತ, ನಾನೇ ಮುಂದುವರಿತೇನೆ, ನಿಮಗೆ ಯಾಕೆ ಅನುಮಾನ ಅಂತ ನಂದಿ ಬೆಟ್ಟದಲ್ಲಿ ಸಿದ್ದರಾಮಯ್ಯ ಅವರು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಐ ಹ್ಯಾವ್ ನೋ ಆಪ್ಷನ್ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು. ಸೊ ಈಗ ಈ ಪವರ್ ಶೇರಿಂಗ್ ನ ವಿಚಾರದಲ್ಲಿ ಒಂದು ಹೆಜ್ಜೆ ಹಿಂದಿಟ್ಟಿದ್ದಾರೆ ಡಿಕೆ ಶಿವಕುಮಾರ್. ತಾವು 5 ವರ್ಷ ಸಿಎಂ ಆಗಿರ್ತೀರಿ. ಹೌದು, ನಾನೇ. ನಿನಗ್ಯಾಕೆ ಅನುಮಾನ ಬಂದೈತೆ? ನಿನಗ್ಯಾಕೆ ಅನುಮಾನ ಬಂದಿದೆ? ಅಂತ ಹೇಳ್ತಾ ಇದಾರೆ ಸರ್. ಯಾರು? ಬಿಜೆಪಿ ಅವರು ಜೆಡಿಎಸ್ ಅವರು ನಮ್ಮ ಹೈಕಮಾಂಡ್. ತಾವು 5 ವರ್ಷ ಸಿಎಂ ಆಗಿರ್ತೀರಿ. ಹೌದು, ನಾನೇ. ನಿನಗ್ಯಾಕೆ ಅನುಮಾನ ಬಂದೈತೆ? ನಿನಗ್ಯಾಕೆ ಅನುಮಾನ ಬಂದಿದೆ? ಅಂತ ಹೇಳ್ತಾ ಇದಾರೆ ಸರ್. ಯಾರು? ಬಿಜೆಪಿ ಅವರು ಜೆಡಿಎಸ್ ಅವರು ನಮ್ಮ ಹೈಕಮಾಂಡ್. I have to stand by him. I support him. And I don't have any objection to it. Whatever the party high command tells and whatever he desires, it will be fulfilled. Currently, the party is not backing you, sir, right now because your supporters said you have sacrificed so much for the party. I don't want to discuss anything. All lakhs of workers have supported this party. It is not only DK.